टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತಕ್ಕೆ ಬೆಂಬಲ ನೀಡಿದಂತ ಅಫ್ಘಾನಿಸ್ತಾನದ ಸಚಿವ ಅವರು ಕೂಡ ಜೈಶಂಕರ್ ಜೊತೆಗೆ ಇವತ್ತು ಮಾತುಕತೆಯನ್ನ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫ್ಘಾನ್ ಸಚಿವರ ಜೊತೆಗೆ ಜೈಶಂಕರ್ ಮಾತುಕತೆಯನ್ನ ಮಾಡಿದ್ದಾರೆ. ಅಲ್ಲಿನ ವಿದೇಶಾಂಗ ಸಚಿವ ಅಮೀರ್ ಜೊತೆಗೆ ಜೈಶಂಕರ್ ಚರ್ಚೆಯನ್ನ ಮಾಡಿದ್ದಾರೆ. ಭಾರತ ಅಫ್ಘಾನ್ ಸಂಬಂಧ ಹಾಳು ಮಾಡೋದಕ್ಕೆ ನಾವು ಬಿಡಲ್ಲ ಅನ್ನುವಂಥ ಸಂದೇಶವನ್ನ ಇಬ್ಬರು ನಾಯಕರು ರವಾನೆ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿದಂಥ ಅಫ್ಘಾನಿಸ್ತಾನ ಇದನ್ನು ಖಂಡನೆ ಮಾಡಿತ್ತು. ಭಾರತಕ್ಕೆ ಬೆಂಬಲ ನೀಡಿದಂಥ ಅಫ್ಘಾನಿಸ್ತಾನ ಸಚಿವ ಪಾಕಿಸ್ತಾನಕ್ಕೆ ಆಸ್ಪದ ಕೊಡಲು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ನಾಯಕರು ಹೇಳ್ತಿದ್ದಾರೆ. ಭಾರತದ ಕ್ಷಿಪಣಿ ಅಫ್ಘಾನ್ ಹೊಡೆದುಳಿಸಿದೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನ ಹರಡಿಸಲಾಗಿತ್ತು. ಅಫ್ಘಾನಿಸ್ತಾನ ಮೇಲೆ ಭಾರತ ದಾಳಿ ಮಾಡಿತ್ತೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಹರಡಿಸಲಾಗಿತ್ತು. ಪಾಕಿಸ್ತಾನದ ಆರೋಪಗಳು ಆಧಾರರಹಿತ ಅಂತ ಹೇಳಿದಂಥ ಅಫ್ಘಾನ್ ನೇರವಾಗಿ ಭಾರತದ ಬೆಂಬಲಕ್ಕೆ ನಿಂತಿತ್ತು. ಅಫ್ಘಾನ್ ಹೀಗಾಗಿ ಅವರ ಬೆಂಬಲಕ್ಕೆ ನಾವು ಧನ್ಯವಾದ ಸೂಚಿಸುವಂಥ ನಿಟ್ಟಿನಲ್ಲಿ ಜೈಶಂಕರ್ ಕೂಡ ಅಫ್ಘಾನ್ ಸಚಿವರ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿತ್ತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಉತ್ತಮವಾದಂಥ ಸಂಬಂಧವನ್ನು ಹೊಂದಿತ್ತು. ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಂಥ ನೆರವನ್ನು ನೀಡಿರಲಿಲ್ಲ. ಇನ್ಫ್ಯಾಕ್ಟ್ ಪಹಲ್ಗಾಮ್ ಅಟ್ಯಾಕನ್ನು ಅಫ್ಘಾನಿಸ್ತಾನ ಖಂಡಿಸಿತ್ತು. ಅದನ್ನು ಸಂಪೂರ್ಣವಾಗಿ ಖಂಡಿಸಿ ಭಾರತಕ್ಕೆ ಬೆಂಬಲ ಕೂಡ ಸೂಚಿಸಿತ್ತು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಸಚಿವರ ಮಾತಿಗೆ ಧನ್ಯವಾದ ಹೇಳೋದಕ್ಕೆ ಜೈಶಂಕರ್ ಅವ್ರ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಸುಳ್ಳು ಸುದ್ದಿಗಳು ಕೂಡ ಹರಡಲಾಗಿತ್ತು. ಪಾಕಿಸ್ತಾನ ಜೊತೆಗೆ ಅಫ್ಘಾನಿಸ್ತಾನ ಮೇಲೂ ಕೂಡ ಭಾರತ ದಾಳಿ ಮಾಡಿಬಿಟ್ಟಿದೆ, ಹೀಗಾಗಿ ಅಫ್ಘಾನಿಸ್ತಾನ ಮೇಲೂ ಕೂಡ ದಾಳಿ ಆಗಿದೆ ಅನ್ನುವಂಥ ಸುದ್ದಿಯನ್ನು ಪಾಕಿಸ್ತಾನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಡಿತ್ತು. ಆದರೆ ಅದನ್ನು ಖಂಡಿಸಿ ಅಫ್ಘಾನ್ ಸಚಿವರೇ ನೇರವಾಗಿ ಹೇಳಿದ್ರು ಆ ರೀತಿಯ ಅಂತ ಯಾವುದೇ ದಾಳಿಗಳಾಗಿಲ್ಲ, ಅದೆಲ್ಲೂ ಕೂಡ ಸುಳ್ಳು ಸುದ್ದಿ ಅಂತ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಅವರು ಹೇಳಿದರು. ಈಗ ಅದಕ್ಕೆ ಬೆಂಬಲವಾಗಿ ಭಾರತ ಕೂಡ ಅಫ್ಘಾನಿಸ್ತಾನದ ಸರ್ಕಾರಕ್ಕೆ ಜೊತೆಗೆ ಅಲ್ಲಿನ ಸಚಿವರಿಗೆ ಧನ್ಯವಾದವನ್ನು ಹೇಳ್ತಾ ಇದೆ.